ಡ್ರೈವರ ಏ ನಿನ್ನ ನಲವರ ಏ ಎಲ್ಲ ಹುಡುಗಿ ಚಂದ ತಿಂಡಿಲಿ ಇದ್ದಳು ನೀನು ನೋಡಿದ ಕುಲಿ ಐತ್ಲ ಆದ್ರ ನಿನ್ನ ಮದ್ವಿ ಹಾಕಿನಿ ಬ್ಯಾರೆದವ್ರ ಆಗಂಗಿಲ್ಲ ಅಂತ ಕೂತಾಳಕ್ಕೆ ಮದ್ವಿ ಫಿಕ್ಸ್ ಆಗೈತಿ ಒಟ್ಟ ಈಗ ಒಟ್ಟ ಊರ್ ತುಂಬಾ ಪೆಂಡಲ್ ಬಡಿಸ ಡಿಜೆ ಹಚ್ಚಿ ಅದನ್ನ ಬಾರಸ್ ಗೊತ್ತೈತ್ಲ ಡಾಮ್ ಡೂಮ್ ಅಂತ ಮದ್ವಿ ಮಾಡಿಬಿಡೋಣ ಅಲ್ಲೇ ಊರಾಗ ಒಟ್ಟ ಗುಡಿ ಮುಂದೆ ಮಾಡಿ ಊರ್ ತುಂಬಾ ಪೆಂಡಲ್ ಬಡಿತಾನೆ ತಲೆ ಕೆಡ್ಸ್ಕೊಬೇಡ ಏನ ಅದಕ್ಕೆ ತಲೆ ಕೆಡ್ಸ್ಕೊತಿಲಿ ಅಲ್ಲಿ ಕೆರಿ ದಂಡಿ ಹೋಗಾಕಿರಿ ಏ ನಿನಗಾಗ ಹೇಳಿನಿ ಅವಲಕ್ಕಿ ಬಾಳಿ ಅನ್ನ ತಿನ್ಬೇಡ ಅಂತೇಳಿ ಏನ್ ಬೇಡ ಮನಿಗ್ ಹೋಗಿ ಹೇಳಕ್ಕೆ ನಡಿ ಮನಿಗ್ ಹೋಗಿ ಹೇಳಕ್ಕೆ ನಡಿ ನಾ ಏನ್ ಬಂದ್ಮ್ಯಾಗು ಮಾಡಿದ್ರೆ ಹೆಂಗೋ ನಡಿ ಮನಿಗ್ ಹೋಗಿ ಹೇಳಕ್ಕೆ ನಡಿ ಜೋರ್ ಬಂದೈತಿ ಈಗ ಬರ್ತೀವಲ್ವಾ ಜೋರ್ ಬಂದೈತಿ ಏ ಮರ್ಯಾ ಹೋಗ ಆ ಕಡೆ ಹೋಗಿ ಕೂತಾರ ಕುಂದ್ರ ಹೋಗ ಕಿರ್ನಿ ಆತಲ್ಲಿ ನಿಮ್ಮ ಮನೇಲಿ ಟಾಯ್ಲೆಟ್ ಇಲ್ವಾ ಚಿಂಗ್ ಚಕ್ ಬಾರೋ ಇನ್ನೂ ದಗದ ಭಾಳ ಐತಿ ಇನ್ನು ನಿನ್ನ ಮದ್ವಿಗೆ ಭಾಳ ಓಡಾಡ್ಬೇಕು ಬರೀ ಹೇಳ್ಕೊತ ಕುಂದಿರ್ತಿಯಲ್ಲ ಮಳ್ಳ ಎಟ್ಟೋತ್ತರ ಹೇಳ್ತಿ ಕಿರ್ನ್ಯಾ ಎಲ್ಲಿ ಬಾದಿವ ಕಿರ್ನ್ಯಾ ಲೇ ಕಿರ್ನ್ಯಾ ಏ ಮಂಗ್ಯಾನ ಮಗನ ಎಲ್ಲಾರ ಹಾದಿವ ಎಂಥ ಸಂಡಾಸರ ಮಾಡಕತ್ತಿ ಕಿರ್ನ್ಯಾ ಹುಡುಕ್ ಸಾಕತ್ತಪ್ಪ ನಾವನ ನನಗೂ ಒಂದಕ್ಕೆ ಬಂದು ರೆಸ್ಟಿಗಾರ ಹೋಯ್ತಂತಡಿ ಯಾರು ಇಲ್ಲೇ ನಿಮ್ಮ ಮನೇಲಿ ಟಾಯ್ಲೆಟ್ ಇಲ್ವಾ ಯಾವಾಗೇನಿ ಇಲ್ಲಾಕೆ ಬಂದೆ ನೀವು ಈ ತರ ಮಾಡೋದು ಒಳ್ಳೇದೇನಿಲ್ಲ ಈಗ ಏನು ಮಾಡಾಕತ್ತಾನ ಸುಸ್ಸು ಮಾಡಾಕತ್ತಾನೆ ಯಾಕ ಸುಸ್ಸು ಇಂಥವ ಜಾಗ ಬೇಕೇನೆ ನಾವು ಬೇರೆ ಕಡೆ ಎಲ್ಲಿ ಇಲ್ಲನ ಏ ಮತ್ತೆ ಏನಿದೆ ಹೊಲ ಐತೆ ಆರಾಮ ಪದ್ದಸರಿ ಇಲ್ಲಿ ನಾಳೆಗೆ ನಿಂತು ಮಾಡೋದು ಬೇಡನ ಇಲ್ಲಿ ಹೊಲದಾಗೆಲ್ಲ ಬೆಳೆದಿರೋದು ತಿನ್ನೋದು ನಾವು ಈಗ ಎಲ್ಲರೂ ತಿಂತಾರ ಬಿಡ ಅದು ಒಂಥರ ಇದಾಕತ್ತಿಲ್ಲ ಅದಕ್ಕೆ ಆರೋಗ್ಯ ಛೀ ಏನ್ ಇದಾಗತ್ತ ಅಲ್ಲ ನಾಯಿ ನೋಡಿದ್ರ ಚಲೋ ಚಲೋ ಗಾಡಿ ಅದ್ ನೋಡಿ ಎತ್ತರಿಸ್ಕೇಸಿ ಹುಚ್ಚು ಹೋಯ್ತಾವು ನೀವು ಏನು ರೋಡ್ ನೋಡಂಗಿಲ್ಲ ಮಂದಿ ನೋಡಂಗಿಲ್ಲ ಏನಿಲ್ಲ ನಿಂತು ಬಿಡ್ತೀರಿ ಹಿಂಗ ಏ ಮಂದಿಯಾಗ ಒಯ್ಯಾಕತ್ತಿಲ್ಲ ನಾನು ಹೊಲ್ದಾಗ ಬಂದು ಒಯ್ಯಾಕತ್ತನ್ಲ ಇಲ್ಲಿ ಏ ಹೊಲ್ದಾಗ ಎದಕ್ ಹೋಯ್ತಿರಿ ನೀವು ತಪ್ಪಿದು ನಾವು ಸಮಾಜ ಸೇವಕರು ಸಮಾಜ ಸೇವಕರಿದ್ರ ನಾ ಏನು ಮಾಡ್ಬೇಕು ನಂಗೆ ಇಲ್ಲಿ ಒಂದಕ್ಕೆ ಒಯ್ಯಾಕ ಬಿಡ್ರಲ್ಲ ಏ ನಿಮ್ಮಂತ ಜನಗಳು ಹೊಲಸ್ ಮಾಡೋ ಜಾಗನ ಕಾಪಾಡೋರು ನಾವು ಏ ಕಾಪಾಡ್ರಿ ಕಸಬರಿ ಒಂದು ಹಸರು ಮಾಡ್ರಿ ನಾವೇನು ಬ್ಯಾಡ ಅಂದಿವನ ಹಸನ್ ಮಾಡಂಗಿಲ್ಲ ನಿಮ್ಮಂತ ತಿಳುವಳಿಕೆ ಇರ್ಲಾರ್ದವ್ರಿಗೆ ಬುದ್ಧಿ ಹೇಳೋರು ಏ ನಂಗೆ ಬುದ್ಧಿ ರಗಡ್ ಐತಿ ಮತ್ ನೀನು ಬುದ್ಧಿ ರಗಡ್ ಇತ್ತಂದ್ರ ನೀ ಇಲ್ಲಿ ಬಂದ್ ಮಾಡ್ತಿರ್ಲಿಲ್ಲ ಏ ಹೊಲದಾಗ ಯಾರು ಇಲ್ಲಿ ಹೊಲದಾಗೂ ಹೋಯ್ದು ಬೇಡ ನಾವು ಅದೇ ಹೊಲ್ದಾಗ ಹೋಯ್ಬಾರ್ದಂತಾನೆ ನಾವಿಲ್ಲಿ ಬಂದಿರೋದು ಮತ್ತೆ ಇನ್ ಎಲ್ಲಿ ಹೋಯ್ಬೇಕ ಎಲ್ಲಿ ಹೋಗ್ಬೇಕಂತಂದ್ರ ನಿಮ್ಮ ಮನೆ ಪಕ್ಕ ಯಾವ್ದಾದ್ರು ಒಂದು ಜಾಗ ಖಾಲಿ ಇತ್ತಂದ್ರ 10,000 ರೂಪಾಯಿ ಕೊಟ್ರೆ ಒಂದು ಟಾಯ್ಲೆಟ್ ರೆಡಿ ಮಾಡ್ಕೋಬಹುದು ಮಾಡ್ಕೊರಲ್ಲ ಟಾಯ್ಲೆಟ್ ಐತಿ ಮನ್ಯಾಗ ಮನಿಗೆ ಹೋಗಿ ಅಲ್ಲಿ ತನ ಏನ್ ಮಾಡೋದು ಹೆಂಗ್ ಸ್ಟಾಕ್ ಇಟ್ಕೋದು ಹೇಳ ಏ ನಾವು ಪ್ರಕೃತಿ ಸೌಂದರ್ಯವನ್ನು ಕಾಪಾಡೋರು ಏ ನೀವು ಪ್ರಕೃತಿ ಸೌಂದರ್ಯ ನೀವು ಹೆಂಗ್ ಕಾಪಾಡಾಕತ್ತೀರಿ ನಮ್ಮ ಪ್ರಕೃತಿ ಸೌಂದರ್ಯ ನಾವು ಕಾಪಾಡ್ಬೇಕಂದ್ರ ಅದು ಬಂದಾಗ ನಾವು ಹೊರಗೆ ಹಾಕಬೇಕ ಅದನ್ನ ನೀವು ಕಾಪಾಡ್ಬೇಕಂತಂದ್ರ ಅದಕ್ಕ ಅಂತ ಒಂದು ಗುಡ್ ಐತಿ ಅಲ್ಲಿ ಹೋಗ್ರಲ್ಲ ಈಗ ಅರ್ಜೆಂಟಾಗಿ ಇಲ್ಲಿ ಬಂದಾಗ ಅಲ್ಲಿ ತನ ಹೋಗಿ ಹೊಡೆದ ಮಗ್ಲಿದ್ದವ್ರು ಎಲ್ಲಾನು ಹುಯ್ ಅಂತ ಸಾಯ್ತಾರ ಮತ್ತೆ ಅವ್ರ್ಯಾಕ್ ಸಾಯ್ತಾರ ನೀನ್ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕು ಅಲ್ಲಿ ತನಕ ಈಗ ನೀನ ಇಲ್ಲಿಂದ ಹೋಗ್ಬೇಕಂದ್ರ ನನ್ನ ಕೆಲಸ ನಾ ಮಾಡಿದಾಗ ಹೋಗಿ ಹಂಗಾರ ಏ ಹಂಗೇನಾದ್ರು ಮಾಡಿಗಿಡಿ ಮತ್ತ ನೋಡು ಇಲ್ಲೆಲ್ಲ ಮಾಡೋದೆಲ್ಲ ತಪ್ಪು ಅಲ್ಲೇ ಗುಡ್ ಐತಿ ಸಂಡಸ್ಕಂತ ಸ್ವಚ್ಛತೆ ಶೌಚಾಲಯ ಕಟ್ಸಿರ್ತಾರ ಊರಾಗ ಹೋಗ್ರಿ ನೀರ್ ತುಂಬ್ಕೊಂಡು ಹೋಗ್ರಿ ಕುಂತ ಬರಲ್ಲ ಇಲ್ಲಿ ಹೊಲ್ದಾಗೆಲ್ಲ ಇಲ್ಲೆಲ್ಲ ನೀವು ಹೊಲ್ದಾಗೆಲ್ಲ ಬಂದ್ ಗಲೀಜ್ ಮಾಡಿರೋದನ್ನ ಅದನ್ನ ಬೆಳೆದು ಅದನ್ನ ನಾವು ತಿನ್ನುದು ಎಲ್ಲಾರು ತಿಂತಾರ ಹೌದಲ್ಲ ಅದು ಒಂಥರ ಇದಕ್ಕೂ ಆರೋಗ್ಯ ಒಂದ್ ನಿಮಿಷ ಎಲ್ಲಾರು ತಿಂತಾರಂತಾನೆ ಹಂಗ್ ಮಾಡ್ಬೇಡ್ರಿ ಅಂತ ಹೇಳಕ್ ಬಂದಿರೋದು ಏ ನಮ್ಮ ಹೊಲ ಐತಿ ನಾವ್ ಏನಾರು ಮಾಡ್ಕೋತೀವಿ ಹೋಗ ಕಡೆ ಏ ನಿಮ್ ಹೊಲ ಅಂತ ಏನ್ ಪ್ರೂಫ್ ನಿಮ್ ಹೊಲ ಇದು ಯಾರ್ದೋ ಹೊಲ್ದಾಗ ಬಂದಿರ್ತೀರಿ ಸುಮ್ನೆ ಅಡ್ಡಾಡಕ್ ಬಂದಿರ್ತೀರಿ ಯಾರ್ದೋ ಹೊಲ್ದಾಗ ಬಂದ್ ದಾದಾಗಿರಿ ಮಾಡಿದ್ರ ನಮ್ಗೆ ಏ ಎಲ್ಲಿ ಯಾಕಿದಿ ಹೋಗ್ಕೋ ಇಲ್ಲ ಮಂಡ್ ಬಂದು ಬಿಡ್ತಾರ ಸ್ವಚ್ಛತ್ತ ಆದತ್ತ ತಾವು ಸ್ವಚ್ಛ ಇರ್ತಾರಲ್ಲ ಗೊತ್ತಿಲ್ಲ ನಮಗೆ ಬಂದು ಕಾಡ್ತಾರ ಮೊದಲು ನಮ್ಮ ತಾಮ್ ಸಂಡಾಸ್ ಕೂತವ್ ಕಳ್ಕೊಂಡಾನ ಕಿರ್ನ್ಯಾ ಲೇ ಕಿರ್ನ್ಯಾ ಏ ಮಂಗ್ಯ ಮನೆ ಎಲ್ಲಿ ವಾದ್ಯೋ ಬಾರೋಲೇ ಏ ಎಲ್ಲಿ ಹೋ ಮರ ಎಲ್ಲಿ ಹೋಗಿದ್ದೆ ಏ ಮರ ಇಲ್ಲಿ ಒಂದು ಹೆಣ್ಣು ದೇವ್ ಗಂಟೆ ಬಿದ್ದಿತ್ತು ಮೊದಲು ಇಲ್ಲಿಂದ ಅಲ್ಲಿ ಹೆಣ್ಣು ದೇವ್ ಬಂದಿತ್ತು ಏ ಮೊದಲು ಇಲ್ಲಿಂದ ಜಗ ಖಾಲಿ ಮಣ್ಣು ಬಾರೋ ಮರ ಒಟ್ಟ ಏನು ದೇವಿನ ಗತಿ ಬಣ್ಣ ಹಸು ಆಗೈತಿ ಹಸು ಆದ್ರೆ ಮನೆಗೆ ಹೋಗಿ ತಿನ್ನೋನು ಬಾ ಏ ಚಿಪ್ಸ್ ಬೇಡ ಏನು ಬೇಡ ಬಾ ಎಲ್ಲಿತ್ತಲ್ಲ ಅದ ಏ ಮಗನ ಅಲ್ಲಿ ಹೆಣ್ಣು ನೋಡಕ್ ಹೋದಾಗ ತುಳು ಮಾಡ್ಕೊಂಬಂದು ಅವ್ರಿಗೆ ಗೊತ್ತಾದ ನಿಂಗೆ ಏನು ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಮಾಡೋದ ತಿಂದು ಶೆಟ್ಟಿ ಬಡ ಬಡ ಹರಿ ಮತ್ತೆ ನನಗೂ ಹಸು ಹೋಗೈತಿ
ಏನು ಮಾರ ಒಂದಕ್ಕೆ ಯಾಕೆ ಬಿಡವಲ್ದು ನೀ ತೊಳ್ಕೊಂಡೆ ಇಲ್ಲಲೇ ಸಂಡಾಸ್ಗೆ ಹೋಗಿದ್ಲ ತೊಳ್ಕೊಂಡೆ ಇಲ್ಲ ಕಲ್ಲಿಲ್ಲ ಒರ್ಸ್ಕೊಂಡೆ ಅದಕ್ಕೆ ಮನೆಗೆ ಕುಂದಿರ್ತಿದೀವಲ್ವ ಹೇಳ್ತೀನಿ ತಗೋ ನಿಮ್ಮ ಮನೇಲಿ ಡಸ್ಟ್ಬಿನ್ ಇಲ್ವಾ? ಮಾರ್ಕೊಂದಿವ ಮತ್ತೆ ಯಾಕೆ ಬಂದ್ಯಾ? ತಗೋ ಅದನ್ನ. ತಗೋ ಹೋಗ ತಿಂದಿವಿ ಹೋಗ್ದಿವ್ ನಡಿ ಹೋಗೋಣ. ಅಲ್ಲ ಮಾರ್ಕೊಂಡಿವ ಅಂತಂದ್ರೆ ಅಷ್ಟು ಬರ್ಗೆಟ್ರಿ ನೀವು? ಇದನ್ನ ನನಗೂ ಬಂದದ್ದು ಇದ್ದವ ನಡಿ. ಕಡಿಮೆ ಸರಿ. ಈಗ ನಿನಗೆ ಏನ್ ಸಮಸ್ಯೆ ಎದಕ್ ಬಂದಿ? ಸುಮ್ ಹೋಗಿಲ್ವ ನಾವು ಎಲ್ಲಾರು ಯಾಕೆ ಹೋಗಿದ್ದೀವ? ಹೋಗ್ತೀನಿ ಅದನ್ನ ತಗೋ. ತಗೊಳಂಗಿಲ್ಲ. ತಗೋ. ಏನ್ ದಾರಿ ನಿಮ್ಮ ಅಪ್ಪ ತಗೊಂತಿಲ್ಲ ತಗೊಳ ಮಟ್ಟ ಹೋಗಂಗಿಲ್ಲ ನಡೀತಿ ತಗೊಂಡ್ ಹೋಗು. ಎದಕ್ ತಗೋಬೇಕು ನಾವು? ಸ್ವಚ್ಛತೆಯನ್ನ ಕಾಪಾಡ್ಬೇಕು. ಕಾಪಾಡ ನೀ ಅದಕ್ಕೆ ನಿಂತಿಲ್ಲೋ ಕಾಪಾಡ್ಕೊತ ಹೋಗ. ನಾವು ನಿಮ್ಮಂತವ್ರಿಗೆ ಬುದ್ಧಿ ಹೇಳಕ್ ನಿಂತೀನಿ. ನಾನು ಬುದ್ಧಿ ಹೇಳ್ತೀನಿ ತಾಯಿಲಿ. ನೀ ಏನ್ ಬುದ್ಧಿ ಹೇಳ್ತಿ? ನೀ ಹಿಂಗ್ ಬುದ್ಧಿ ಹೇಳುದಿತ್ತಂದ್ರ ನಾವ್ ಯಾಕೆ ಅಡ್ಡಾಡ್ತಿದ್ವಿ? ಈಗ ಅಲ್ಲಿ ಸೀದಾ ಹೋಗ, ಅಲ್ಲಿ ಎಟ್ಕೊಂಡ್ ಹೊಲಸು ಐತಿ ಅದನ್ನ ಹಸನ್ ಮಾಡೋಗ. ನಮ್ಗೆ ಆಗಂಗಿಲ್ಲ. ಹೋಗದ ಹಂಗೆ ಹಿಡಿಬೇಡ ಸುಮ್ಮ. ನಮಗ್ ಮತ್ತೆ ನೋಡ್ಲಿ ನಾವು ಅದನ್ನ ತಗೊಳಿಲ್ಲ ಅಂದ್ರೆ ನನ್ ಮಂದಿ ಕುಡಿಸ್ಬಿಟ್ಟು ಒಂದ್ ಹೆಣ್ಮಕ್ಳ ಮೇಲೆ ಕೈ ಹಾಕಕತ್ತಾನ ಅಂತ ಹೇಳ್ತೀನಿ ನಾನು. ನಾನು ಹೇಳ್ತೀನಿ ಇದೆಲ್ಲ ನೋಡಿಲ್ಲ. ಅವ್ರ ಮಂದಿ ಏನು ಸುಳ್ಳು ಹೇಳ್ತಾರ. ಹೋಗೋಣ. ನೀ ಗಣಮಗ ಅದಿ, ನೀ ಏನ್ ಮಾಡಿದ್ರು ಯಾರು ಒಪ್ಕೊಳ್ಳಲ್ಲ. ಇಟ್ಟು ಬಲವಂತದಿಂದ ನೀವು ಸೇವೆ ಮಾಡೋದು ಸರಿ ಅಲ್ಲಿದ. ಇಟ್ಟು ಬಲವಂತ ಮಾಡಾಕತ್ತೀವಂತಂದ್ರ ನೀವು ತಿಳ್ಕೊಬೇಕದನ್ನ. ನಾವು ತಿಳ್ಕೊತೀವಳ ಮನ್ಯಾಗ ಇನ್ನೊಮ್ಮೆ ತಿಂದಾಗ ಅಲ್ಲೇ ಹೊಲ್ಯಾಕ ಹಾಕ್ತಿವ. ಈಗ ಅದನ್ನ ತಗೋ. ಆಗಂಗಿಲ್ಲ. ಹಂಗ ದಾರಿ ನಿಮ್ಮ ಅಪ್ಪನ ಸುಮ್ಮನೆ ತಗೋಲೆ ಹೋಗೋಣ. ತಗೋ ಇದನ್ನು ತಗೋ. ತೋರ್ ಇದನ್ನು ತಗೋಲೆ ನಡೆ. ನೋಡ್ರಿ ಇಂಥವ್ರು ಬಂದ್ರ ಕಲ್ಲಿಲೆ ಹೋಗುದು ಕಳ್ಸ್ರಿ. ನಿನಗೇನ್ ಕಲ್ಲಿಲ್ಲ, ನಿನಗ ಕಲ್ಲಿಲೆ ಹೋಗಿತಾರ. ಹೋಗ ಗೊತ್ತಾಗಂಗಿಲ್ಲ ಗಲೀಜ್ ಮಾಡ್ಕೊಂತ. ಇಂಥವ್ರ ಜೋಡಕ್ಕಿರಲ್ಲ. ಅಲ್ಲ ಸ್ವಚ್ಛತೆ ಸೇವಾ ಸಮಾಜ ಸೇವಾ ಮಾಡೋರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟು ಹೂರಿ ಮಾಡಂಗಿಡ್ರಿ. ಹೇಳೋದು ಗೊತ್ತಿಲ್ಲ ಬಂದ್ಬಿಡ್ತಾರೆ. ಮನೆಯಲ್ಲಿ ಹೆಂಡತಿ ಇಲ್ವಾ ಮಾಡಿ ಹಾಕಕ್ಕ? ನನ್ ಹೆಂಡತಿ ಇರ್ಲಿ, ನಮ್ ವಾದ್ ಹೊರಗಾರ ಹಾಕ್ಲಿ. ನಿನಗೆ ಏನ್ ತ್ರಾಸ ಐತಿ? ಎದಕ್ ಬಂದಿ? ನೋಡ್ರಿ ಹೊರಗಿಂದ ತಿಂದ್ರ ಹೊಟ್ಟೆ ಒಮ್ಮೆ ಕೆಡತ್ತ. ಮತ್ತ ಅದು ಜೀರ್ಣ ಸುಮ್ಕರ ಮಂಡ್ಯ ಮನೆ ಈಗ ನೀವು ಹೋಗುವ ಕಾಮಗ್ ಬಜಿ ತಿನ್ನಾಕರ ಬಿಡ್ರ ಅಂದಿದ್ದ ಅಲ್ರಿ. ಅವ್ನವ್ನ ಎರಡು ಬಿಸಿ ಬಿಸಿ ರೊಟ್ಟಿ ಮತ್ತ ಎಣ್ಣೆ ಖಾರ ಹಾಕೊಂಡ್ ಬಡದ್ರು ಸಂಚಾನ ಊಟ ಕೇಳಿರ್ಬಾರ್ದು ನೀನು. ಮಾಡಿ ಹಾಕಕ್ ಮನ್ಯಾಗ ಹೇಳ್ತಿ ಬೇಡನ? ನೀವ್ ಹಾಕಿ ನಮ್ಮ ಮದ್ವಿ ಹಂಗಾರ ಮಾಡಿ ಕೊಡ್ಬಾಗ ತಿಂತೀವ. ನಾನ್ ಯಾಕಾಗ್ಲಿ ನಿನ್ನ ಮದ್ವಿ? ನಮ್ಮ ಸುಮ್ ಹೋಗೋಣ ತಿನ್ನಾಕಿಲ್ವ ಅಂತಂದ್ರೆ ಹೇಳ್ತಿ ಮಾಡ್ಕೋ. ಈಗ ನೀ ಏನು ಸಮಾಜ ಸೇವೆ ಮಾಡೈತಿ ಅಂದ್ರೆ ಒಂದ್ ಹೆಣ್ ಹುಡುಕು ಮದ್ವಿ ಮಾಡಂಗಾರ. ಸಮಾಜ ಸೇವೆ ಮಾಡತ್ತೀನಿ ಅಂದ್ರೆ ನಂಗೆ ಎಲ್ಲಾರು ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕಂದ್ರ ಕಾಮಗ್ ತಿನ್ನಾಕರ ಬಿಡು ಒಂದಿಟ್ಟ. ತಿನ್ಬಾರ್ದಿವೆಲ್ಲ. ಮತ್ ಇನ್ನೇನ್ ತಿನ್ಬೇಕು? ಹೊಟ್ಟಿಗೆ ತಿನ್ನಬಾರ್ದಂದ್ರೆ ಹೋಟೆಲ್ದಾಗ ಅವ್ರ ಯಾಕೆ ಮಾಡ್ಕೊಡ್ಬೇಕು ನಮಗ? ರೊಟ್ಟಿ ಪಲ್ಲೆ ಅನ್ನ ಸಾಂಬಾರು ಚಪಾತಿ ಉಪ್ಪಿಟ್ಟು ಅವಲಕ್ಕಿ ಸೂಸ್ಲ ಇಂಥವ್ ತಿನ್ರಿ. ಬಾಂಗಾರ ಮನ್ಯಾಗ ಮಾಡಿಕೊಡ್ಬೇಕು ತಿತ್ತು ನಂಗಾರ. ನಾನ್ ಯಾಕೆ ಮಾಡ್ಕೊಡ್ಬೇಕು? ಮತ್ ಸುಮ್ಮಿರ್ ನಮ್ಗ ಅಲ್ಲಿ ಮನ್ಯಾಗ ಮಾಡಕ್ ಯಾರಿಲ್ಲ. ಊರಿಗೆ ಹೋಗ್ಯಾರ ಇಲ್ಲಿ ತಿನ್ನಾಕತ್ತೀವಲ್ವ? ತಿಂದಾಳಾಗೋ ಹೋಗ ಮುಂಜೆ ನಿನಗೆ ಏನ್ ಕಿರಿಕಿರಿ ಆಗೈತೆ? ಅಲ್ರಿ ಇನ್ನೇನು ಒಂದ್ ಹೊಡಿ ಬದಿಯತ್ತಲ್ಲ ಎಲ್ಲಿ ಮರೆ ಆಕಿ ಅಜ ಏನ್ ಕಾಡ್ತಿ? ಮುಂಜಾನಿಂದ ಏಕ ಕಾಡಕತ್ತಿ ಬಿಟ್ಟಾಳ. ಏನ್ ಬರ್ತಾಳ? ನಿಮ್ ಮನ್ಯಾಗ ಟಾಯ್ಲೆಟ್ ಇಲ್ಲ, ಬೆಂಕ್ ಇಲ್ಲ, ಅದಿಲ್ಲ. ಏನ್ ಸಡಗರ ಹಾಕಿದ್ ಹೋಗ್ಯಾಳ ಬಿಡಪ್ಪ. ಹಂಗಲ್ರಿ ಎದ್ರ ಸಮಸ್ಯೆ ಅದು? ನನಗೇನು ಗೊತ್ತ? ಮುಂಜಾನಿಂದ ತಗ್ದಿ ಗಂಟು ಬಿದ್ದಾಳ. ನಿನಗ್ ಗೊತ್ತಿದ್ರ ನೀನೇ ಹೇಳ್ಬೇಕಾರ. ಅಲ್ರಿ ನಿಮ್ಗೆ ಸೆಕ್ಷನ್ ಆಗುದೈತಲ್ರಿ ಇದು? ಸೆಕ್ಷನ್ ಆಗುದೈತಲ್ಲ ಹಂಗಂದ್ರ ಅಂದ್ರ ಜೇಂಟ್ ಆಗುದು. ನಂಗೆ ಟಾಲ್ ತಗೊಂಡ್ ಹೇಳ್ಲಿ ಅಂದ್ರ ಕರೆಂಟ್ ಅರ್ಥ ಆಗುದು ನಿಮ್ಮಂತ ಐತ್ರಿ. ಹೌದಾ? ಲೈಟ್ ರಾಜ ಇವ್ರದೊಂದು ಬಹುಶ ಹೇಳ್ಬಿಡಲ್ಲ. ಕರೆಕ್ಟ್ ಆಗ್ತೈತಿ, ಲಕ್ಷ್ಮಿ ಮರ ಐತಿ, ದುಡ್ಡು ಇಟ್ಟು ಕೇಳದೊಡಪ್ಪ. ಮನುಷ್ಯನ ಮಾತ ಮನ್ಯಾಗ 3 ತಾಸು ಹೊರಗ 6 ತಾಸ. ರಾಜ್ಯ ಹುಲಿಯಾಗಿ ಮೆರುತ್ತಿದ್ದೆ ಮನ್ಯಾಗ 3 ತಾಸು ಹೊರಗ 6 ತಾಸ. ಮನಿ ಒಳಗಿರುದು 3 ತಾಸ, ಹೊರಗ 6 ತಾಸ. ಹುಡುಗಿ ಕೂಡ ಬಿಟ್ಟು ಗಂಟ ಬಿದ್ದಿದ್ದು ಹುಡುಗಿ ಬಿಟ್ಟಿದೀವಿ. ಹೊರಗಿಂದ ಸುದ್ದಿ ನಡೆದಿಸಿ ಏನೂ ಇಲ್ಲ. ಇಲ್ಲ ಸಾವುಕಾರ, ಮನಿಗೊಂದು ಒಂದು ದೊಡ್ಡ ಮರ ಐತಿ. ಮರದ ಬಡಕ ಒಂದು ಹುಡುಗಿ ಐತಿ. ಆ ಹುಡುಗಿ ಬೆನ್ನ ಹತ್ತಿರಿ. ಏನ್ ಬೇನ್ ಹತ್ತಿಲ್ಲ ಮುಂಜಾನಿಂದ ಅದ ಬೇನ್. ನಮ್ ಬಹುಶಃ ಹೇಳುದು ಕೇಳ್ತ. ನಮ್ದು 5,000 ರೂಪಾಯಿ ದಂಡ. ಯಾವ ಭೋಜನ ಬೇಡ ಏನ್ ಬೇಡ ಸುಮ್ಮ ಹೋಗಿ ನಾ ಹೋಗ ಮರ. ಆಕಿ ನಾನು ಕಾಡೋದು ಬಿಡ. ನಮ್ಮ ಅಲ್ಲಿ ಕಾಮಿಗೆ ಬಜ್ಜಿ ತಿನ್ನಾಕೋ ಬಿಡ್ಲಿಲ್ಲಪ್ಪ. ಮುತ್ತೆ ಆದತ್ತ ಈದತ್ತೆ. ಈಗ ಅದನ್ನೆಲ್ಲ ಬಿಡ. ಸುಳ್ಳು ಅಲ್ಲಿ ಇಲ್ಲಿ ಹೋಗೋದು ಬೇಡ. ಕಾಮಿಗೆ ಇಲ್ಲೇ ಮಕ್ಕೊಂಡ್ ಬಿಡ್ತೀನಿ ನಾ ಒಂದಿಟ್ಟ ಅಷ್ಟ ಕುಂದ್ರ. ನಿಮ್ಮ ಮನೆಯಲ್ಲಿ ಮತ್ತೆ ಬಂದ್ಯವ್ವ ನೀ? ಅವನು ಅಲ್ಲಿ ಹೋದ್ರು ಮುತ್ಯ ಗಂಟು ಬಿದ್ದಾನ. ನೀ ನೋಡ ಮುಂಜಾನೆ ತೊಳೆದು ನಮ್ಗ ಬೆನ್ ಹತ್ತಿ. ಎದಕ್ ಹತ್ತಿ? ನಿನಗೆ ಎದಕ್ ಬೆನ್ ಹತ್ತಿ ಅಂತಂದ್ರ
ಮಕ್ಕೋಬೇಡ್ರಿ ಮನ್ಯಾಗ ಹೋಗಿ ಏನಾದ್ರು ಕೆಲಸ ಮಾಡ್ರಿ. ನನಗೆ ಕೆಲಸ ಇಲ್ಲ ಅಂದ್ರೆ ನೀ ಕೆಲಸ ಕೊಡ್ತೇನೆ ನನಗೆ? ನಡಿ ಕೊಡ್ತೀನಿ, ಇಂಥದೊಂದು ಮೈಕ್ ಕೊಡ್ತೀನಿ, ಹಿಡ್ಕೊಂಡ ನಮಗೆ ಅಂಥವೆಲ್ಲ ಸೂಟ್ ಆಗಲ್ಲ, ಸುಮ್ಮ ಹೋಗಿ ನಾವು ಮಕ್ಕೋಬೇಕ. ನಡಿ ಮನ್ಯಾಗ ನಿಮ್ಮ ಮಮ್ಮಿ ಪಪ್ಪ ಇರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡು. ಬರೀ ತಿಂದು ಅಡ್ಡಾಡೋದಾಯ್ತಲ್ಲ. ನಮ್ಮ ಮಮ್ಮಿ ಪಪ್ಪಾಗ ಹೆಣ್ಣು ಬೇಕಾಗೈತಿ, ಈಗ ಸೊಸಿ ಬೇಕಾಗ್ಯಾರ, ಅದಕ್ಕೆ ಹುಡುಕ್ಯಾಡಕ್ಕೆ ಹೊಂಟಿವಿ ನಾವು. ಹುಡ್ಕ್ಯಾಡಕ್ ಹೋದ್ರೆ ಇಲ್ಲಿ ಸಿಗ್ತಾವ ನಾವು? ಹುಡುಕ್ಯಾಡಿ ಸುಸ್ತಾಗೈತಿ ಈಗ ನಮಗೆ. ಅಲ್ಲ ಇಲ್ಲಿ ಕುಂತ್ರ ಹುಡ್ಕ್ಯಾಡಿದ್ರೆ ಸಿಗ್ತೈತೆ? ಈಗ ನನಗೆ ನೀವು ಮುಂಜೆ ಅದನ್ನೆಲ್ಲ ಬಿಡ, ಮುಂಜಾನೆಯಿಂದ ಎದಕ್ಕೆ ಗಂಟು ಬಿದ್ದಿ ನನಗೆ? ನಿನಗೇನು ತ್ರಾಸ ಮಾಡಿ ನಾನು? ಎದಕ್ಕೆ ಕಡ್ಸಾಕತ್ತಿರ್ಬೋದು ತಿಳ್ಕೊ. ಯಾರಿಗೆ ಗೊತ್ತು, ಹೋಗಿ ಸುಮ್ಮನೆ ನನಗೇನೋ ಅದಕ್ಕೆ ಕೇಳ್ಕೊಳ್ಳೋ ಇದಲ್ಲ. ಏನು ತಿಂದಿದ್ದಿ ನೀನು? ಇಂಥ ಕುಟ್ರಿ ಇಟ್ಟಿದ್ದಿ ಮನೆ ಮುಂದೆ. ಅದು ನಿಮ್ಮ ಮನಿನ ಅದ ಇಲ್ಲ ನಿನಗೆ? ಅದು ನಿಶೆ ಒಂದು ಭಾಳ ಆಗಿತ್ತು, ಯಾರ ಮನೆ ಅನ್ನೋದು ಗೊತ್ತಾಗಿರ್ಕಿಲ್ಲ. ನಿನ್ನೆ ಇಲೆಕ್ಷನ್ ಪಾರ್ಟಿ ಇತ್ತ, ಫುಲ್ ಎಗ್ಲಂಗೆ ತಿಂದಿದ್ನಿ. ಅದು ಏನು ಅಲ್ಲಿ ನಿಮ್ಮ ಶಿವಾಯನಮ್ಮ ಅಂತೇಳಿ ಜಡದಕ್ಕೆ ಗಲೀಜ್ ಮಾಡಿ ಹೋಗ್ಬಿಡುದು ಮಂದಿ ಮನೆ ಮುಂದೆ. ನಿಮ್ಮ ಮನೆ ಮುಂದೆ ಬಂದು ಕೂತಿದ್ನೆ ನಾನು. ಬಳದ್ ಹೋಗ ಅಂತದೇನಿಲ್ಲ, ನಾವು ಹೋಗ್ತೀವಿ ಇಲ್ಲಿಂದ ಸುಮ್ಮ. ನೆಟ್ಟಾಗಿ ಬಳದ್ ಹೋಗ. ಆಗಂಗಿಲ್ಲ ನಾವು ಹೋಗ್ತೀವಿ, ನಡಿ. ಏನು ಹೊಕ್ಕಿ ಸುಮ್ಮ ಏನೇನು ತಿಂತಾವ ಏನೇನಿಲ್ಲ ಸಿಗಂಗಿಲ್ಲ ಅಂತೇಳಿ ದಬಾಸಿ ಕಬಾಗವ ತಿಂದ್ಬಿಡ್ತಾರ. ಮಂದಿ ಮನೆ ಮುಂದೆ ಬಂದು ಇಟ್ಟು ಹೋಗ್ಬಿಡುದು. ನಿಷೇಧಾಗ ಗೊತ್ತಿಲ್ಲಂಗ ಆಗೈತಿ. ಅದಕ್ಕೆ ನೀ ಮೈಕ್ ತೊಗೊಂಡಿದ್ದೆ ಎಲ್ಲ ಟಿವ್ಯಾಗ ಹಾಕಿ ಏನ ಮತ್ತೆ? ನಿಷೇಧಾಗ ತಿಂತೇನ? ಟಿವ್ಯಾಗ ಹಾಕಿ ಏನ ಮತ್ತೆ ಇದನ್ನ ಎಲ್ಲಾನು ನೀ? ಇಲ್ಲ ಹೋಗತ್ ಮತ್ತೆ ಟಿವ್ಯಾಗ ಯೂಟ್ಯೂಬ್ ಚಾನಲ್ ನೋಡ್ತಾರ. ಹಂಗೆಲ್ಲ ಮಾಡಕ್ ಹೋಗ್ಬೇಡ. ನೋಡ್ರಿ ಫ್ರೆಂಡ್ಸ್, ಇದು ಇಷ್ಟೊತ್ತನ ಮಾಡಿದ್ ನಾವು ಬರೀ ಕಾಮಿಡಿಗಾಗಿ, ನಿಮ್ ನಗಸು ಸಲುವಾಗಿ. ಈಗ ಹಿಂಗೆ ಹೇಳಾಕ್ತಾಳೈತಿ, ತಲೆ ಕೆಡ್ಸ್ಕೊಬೇಡ, ನಂಗೆ ಏನೂ ಮಾಡಿಲ್ಲ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಮ ಸಪೋರ್ಟ್ಸ್ ಅದ ನನ್ನ ಮೇಲೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ.